ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಎಷ್ಟು ಸತಿ ಹೋಳಿಗೆ ಮಾಡಿದ್ರೂ ಕೂಡ ಚೆನ್ನಾಗೇ ಬರ್ತಾ ಇಲ್ಲ ಅಥವಾ ಹೋಳಿಗೆನೇ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ಈ ಒಂದು ಸಿಂಪಲ್ ಆದಂಥ ವಿಧಾನದಲ್ಲಿ ಹೋಳಿಗೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಗೋಧಿ ಹಿಟ್ಟಿನ ಮೃದುವಾದ ಹೋಳಿಗೆ ಮಾಡೋದಕ್ಕೆ ಹಿಟ್ಟು ನೆನೆಸುವಂಥ ಈ ಸಣ್ಣ ಟ್ರಿಕ್ಕನ್ನು ಬಳಸಿದರೆ ಸಾಕು. ಕಣಕ ಎಷ್ಟು ತೊಗೊಂಡಿರ್ತೀವೋ ಅದಕ್ಕಿಂತ ಡಬಲ್ಗಿಂತ ಜಾಸ್ತಿನ ನಾವು ಹೂರಣನ ಫಿಲ್ ಮಾಡಿದ್ರೂ ಕೂಡ ಸ್ವಲ್ಪ ಕೂಡ ಹೋಳಿಗೆ ಅನ್ನೋದು ಹರಿಯೋದಿಲ್ಲ. ಸುತ್ತಲೂ ಕೂಡ ಅಂಚು ಅನ್ನೋದು ಕೂಡ ಬರದೇ ಇರೋ ರೀತಿಯಲ್ಲಿ ಹೋಳಿಗೆನ ನಾವು ಯಾವ ಥರ ರೆಡಿ ಮಾಡ್ಕೊಳ್ಬೋದು. ಮತ್ತು ಈ ಥರ ಸ್ವಲ್ಪ ನೀವು ಕೆಂಪಿಗೆ ಹೋಳಿಗೆನ ಬೇಯಿಸಿ ಬಿಸಿ ಬಿಸಿಯಾಗಿ ಕೊಟ್ಟರೆ ಒಬ್ಬರೇ ಒಂದು 4 ಹೋಳಿಗೆನ ಊಟ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಪದ್ರ ಆಗಿರುವಂಥ ಪರ್ಫೆಕ್ಟ್ ಹೂರಣದ ಫಿಲ್ಲಿಂಗ್ ಆಗಿರ್ತಕ್ಕಂಥ ಹೋಳಿಗೆ ರೆಸಿಪಿ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇಲ್ಲಿ ನಾನು ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರ್ಗೆ 1-2 ಬಟ್ಲಾಗುವಷ್ಟು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. ಇವತ್ತಿನ ದಿನ ನಾನಿಲ್ಲಿ ಕಡಲೆಬೇಳೆ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. 1-2 ಬಾರಿ ನೀರು ಹಾಕಿ ಚೆನ್ನಾಗಿ ಕಡಲೆಬೇಳೆನ ವಾಶ್ ಮಾಡಿ ತಗೊಳ್ತಾ ಇದ್ದೀನಿ. ಒಂದ್ಸತಿ ಈ ಥರ ವಾಶ್ ಮಾಡಿದ್ದಾದಮೇಲೆ ಬೇಳೆ ಬೇಯುವಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ತಾ ಇದ್ದೀನಿ. ಯಾವ ಬಟ್ಲಿಂದ ಕಡಲೆಬೇಳೆನ ತೊಗೊಂಡಿದ್ನೋ ಅದೇ ಒಂದು ಬಟ್ಲತೆಯಿಂದ 3 ಬಟ್ಲಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬರೀ ಹೂರಣ ಮಾಡೋದಕ್ಕೆ ಅಂದರೆ ಬೇಳೆ ಬೇಯೋದಕ್ಕಷ್ಟೇ ನೀರನ್ನು ಸೇರಿಸ್ತಾ ಇದ್ದೀನಿ. ನೀವೇನಾದರೂ ಒಂದು ವೇಳೆ ಕಟ್ಟಿನ ಸಾರು ಅಥವಾ ಒಬ್ಬಟ್ಟಿನ ಸಾರು ಮಾಡೋದಾದರೆ ಇನ್ನೂ 1.5 ಬಟ್ಲಾಗುವಷ್ಟು ನೀರನ್ನು ಸೇರಿಸಿ ಬೇಳೆನ ಬೇಯೋದಕ್ಕೆ ಇಡಬೇಕಾಗುತ್ತೆ. ಹಾಗೆಯೇ ಇಲ್ಲಿ 1/4 ಚಮಚ ಆಗುವಷ್ಟು ಅರಿಶಿನ ಮತ್ತು 1 ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟವ್ನ ಆನ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ 4-5 ವಿಜಲ್ ಬರೋವರೆಗೂ ಬೇಳೆನ ಬೇಯಿಸ್ತಾ ಇದ್ದೀನಿ. ಕೆಲವೊಂದು ಕಡಲೆಬೇಳೆ ಬೇಗನೆ ಬೇಯುತ್ತೆ, ಇನ್ನು ಕೆಲವೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ನಾನಿಲ್ಲಿ 4-5 ವಿಜಲ್ ಬರೋವರೆಗೂ ಬೇಳೆನ ಬೇಯಿಸ್ತಾ ಇದ್ದೀನಿ. ಬೇಳೆ ಬೇಯೋಷ್ಟರಲ್ಲಿ ಈ ಕಡೆ ನಾನು ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ 2 ಬಟ್ಲ ಮೇಲೆ 1/4 ಬಟ್ಲಾಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಒಂದು ವೇಳೆ ಗೋಧಿ ಹಿಟ್ಟಿನ ಜಿಗಿ ಕಡಿಮೆ ಇದೆ ಅನ್ನೋದಾದರೆ ಇಲ್ಲಿ ನೀವು ಸ್ವಲ್ಪ ಮೈದಾನ ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೋದು. ಮೇನಾಗಿ ಹೋಳಿಗೆ ಮಾಡೋದಕ್ಕೆ ಹಿಟ್ಟು ಚೆನ್ನಾಗಿರಬೇಕು. ಗೋಧಿ ಹಿಟ್ಟಿನಲ್ಲಿ ನಾವು ಹೋಳಿಗೆ ಮಾಡೋದಾದರೆ ಗೋಧಿ ಹಿಟ್ಟು ಸ್ವಲ್ಪ ಜಿಗಿ ಆಗಿದ್ರೇ ಹೋಳಿಗೆ ಅನ್ನೋದು ಚೆನ್ನಾಗಿ ಬರುತ್ತೆ, ಸ್ವಲ್ಪ ಕೂಡ ಹರಿಯೋದಿಲ್ಲ. ಈ ಹಿಟ್ಟಿಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹಾಗೆಯೇ ಇಲ್ಲಿ ಹಿಟ್ಟು ಕಲಿಸೋದಕ್ಕೆ 3/4 ಗ್ಲಾಸ್ ಆಗುವಷ್ಟು ನೀರಿಗೆ 1/4 ಚಮಚ ಆಗುವಷ್ಟು ಅರಿಶಿನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನು ಸೇರಿಸ್ತಾ ಹಿಟ್ಟನ್ನು ನಾವಿಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ಫಸ್ಟಿಗೆ ಇದನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಂಡು ನಂತರ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ. ಒಂದೇ ಸತಿಗೆ ನೀರು ಹಾಕಿ ತೀರಾ ಸಾಫ್ಟಾಗಿ ಫಸ್ಟಲ್ಲೇ ನಾವು ಕಲಿಸ್ಕೊಳ್ಬಾರ್ದು. ಸ್ವಲ್ಪನೇ ನೀರನ್ನು ಸೇರಿಸ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ನಂತರ ಇನ್ನೊಂದು ಸ್ವಲ್ಪ ನೀರನ್ನು ಚಿಮುಕಿಸ್ತಾ ಮೆದುವಾಗಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕಿಂತ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು. ಇಲ್ಲಿ ನಾನು ಬಳಸಿರ್ತಕ್ಕಂಥ ಗೋಧಿ ಹಿಟ್ಟು ಗೋಧಿ ತಂದು ಮಿಲ್ಲಲ್ಲಿ ಹಿಟ್ಟು ಮಾಡಿಸ್ಕೊಂಡು ಬಂದಿರತಕ್ಕಂಥ ಗೋಧಿ ಹಿಟ್ಟು ಜಿಗಿಯಾಗಿತ್ತು. ಹಾಗಾಗಿ ನಾನಿಲ್ಲಿ ಯಾವುದೇ ಥರದ ಮೈದಾ ಹಿಟ್ಟನ್ನು ಬಳಸಿಲ್ಲ. ಕೆಲವೊಂದು ಗೋಧಿ ಜಿಗಿಯಾಗಿ ಬರುತ್ತೆ, ಇನ್ನು ಕೆಲವೊಂದು ಜಿಗಿ ಕಡಿಮೆ ಇರುತ್ತೆ. ಹಿಟ್ಟು ಕಲಿಸ್ತಿರ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಥರ ಏನಾದರೂ ಇದ್ದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಬಳಸ್ಬೋದು, ಇಲ್ಲಾಂದರೆ ರೆಡಿಮೇಡ್ ಗೋಧಿ ಹಿಟ್ಟಿನ ಪ್ಯಾಕೆಟನ್ನು ನೀವು ಇಲ್ಲಿ ಬಳಸ್ಬೋದು. ಇಲ್ಲಿ ಒಂದು ಕಾಟನ್ ಕರ್ಚೀಪನ್ನು ತೊಗೊಂಡಿದ್ದೀನಿ. ಹಿಟ್ಟು ನೆನೆಸುವಂಥ ಈ ಸಣ್ಣ ಟ್ರಿಕ್ನಿಂದ ಮಾಡುವಂಥ ಹೋಳಿಗೆ ಸ್ವಲ್ಪ ಕೂಡ ಹರಿಯದೆ ಮುರಿಯದೆ ಪರ್ಫೆಕ್ಟ್ ಆದಂಥ ಹೋಳಿಗೆ ಬಾಯಲ್ಲಿಟ್ಟರೆ ಸಾಕು ಹಾಗೆ ಬೆಣ್ಣೆಯಂತೆ ಕರಗೋಗುವಂತಹ ಮೃದುವಾದಂಥ ಹೋಳಿಗೆಯನ್ನು ನಾವಿಲ್ಲಿ ರೆಡಿ ಮಾಡ್ಕೊಳ್ಬೋದು. ಈ ಥರ ವೈಟ್ ಕಲರ್ ಕರ್ಚೀಪಲ್ಲಿ ಈ ಕಲಸಿದಂಥ ಹಿಟ್ಟನ್ನು ಈ ಥರ ಸ್ವಲ್ಪ ಟೈಟಾಗಿ ಗಂಟು ಮಾಡಿ ಇದನ್ನು ಇನ್ನೊಂದು ಪಾತ್ರೆಯಲ್ಲಿ ಸೇರಿಸಿ ಈ ಹಿಟ್ಟು ಮುಳುಗುವಷ್ಟು ನೀರನ್ನು ಹಾಕಿ ಸರಿ ಸುಮಾರು ಇದನ್ನು ಅರ್ಧ ಗಂಟೆಗಳ ಕಾಲ ನೆನೆಸಿ ತಗೊಳ್ತಾ ಇದ್ದೀನಿ. ಅರ್ಧ ಗಂಟೆಗಿಂತ ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ. ಕೆಲವೊಬ್ಬರು ಸ್ವಲ್ಪ ಎಣ್ಣೆನ ಜಾಸ್ತಿ ಅಪ್ಲೈ ಮಾಡಿ ಹಿಟ್ಟನ್ನು ನೆನೆಸಿ ತಗೊಳ್ತಾರೆ. ಆ ಥರ ಬೇಡ ಅಂದರೆ ನೀವು ಈ ಥರ ಸಿಂಪಲ್ಲಾಗಿ ನೀರಲ್ಲೂ ಕೂಡ ನಾವು ಹಿಟ್ಟನ್ನು ನೆನೆಸಿ ತಗೊಂಡ್ರೆ ಪರ್ಫೆಕ್ಟ್ ಆದಂಥ ಹೋಳಿಗೆನ ರೆಡಿ ಮಾಡ್ಕೊಳ್ಬೋದು. ಈ ಕಡೆ ಬೇಳೆನೂ ಕೂಡ ಇವಾಗ ಚೆನ್ನಾಗಿ ಬೆಂದಿದೆ. 5 ವಿಜಲ್ ಬರೋವರೆಗೂ ಕುಕ್ಕರ್ನ ನಾನಿಲ್ಲಿ ಬೇಳೆನ ಬೇಯಿಸ್ಕೊಂಡಿದ್ದೀನಿ. ಹಾಕಿರ್ತಕ್ಕಂಥ 3 ಬಟ್ಲು ನೀರಿನಲ್ಲಿ ಚಿಕ್ಕ ಲೋಟದಲ್ಲಿ 1/4 ಬಟ್ಲಾಗುವಷ್ಟು ನೀರು ಮಾತ್ರ ಮಿಕ್ಕಿತ್ತು. ಆ ನೀರನ್ನು ಪೂರ್ತಿಯಾಗಿ ಶೋಧಿಸಿಕೊಂಡು ಈ ಥರ ಬೇಳೆನ ಸ್ವಲ್ಪ ಕೈನಿಂದ ಪ್ರೆಸ್ ಮಾಡಿದರೆ ಸಾಕು, ಈಸಿಯಾಗಿ ಅದು ಸ್ಮ್ಯಾಶ್ ಆಗ್ತಾ ಇದೆ ಅಂದರೆ ಪರ್ಫೆಕ್ಟಾಗಿ ಬೇಳೆ ಬೆಂದಿದೆ ಅಂತಲೇ ಅರ್ಥ. ಸ್ವಲ್ಪ ಎಕ್ಸ್ಟ್ರಾ ನೀರೇನಾದರೂ ಇದ್ದರೆ ಸ್ಟವ್ನ ಆನ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ರುಚಿಗೆ ನಾನಿಲ್ಲಿ 2 ಬಟ್ಲ ಮೇಲೆ 1-2 ಚಮಚ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಯಾವ ಬಟ್ಲಿಂದ ಕಡಲೆಬೇಳೆನ ತಗೊಂಡಿದ್ನೋ ಅದೇ ಬಟ್ಲ ಅಳತೆಗೆ ಈ ಬೆಲ್ಲನ ಸೇರಿಸ್ತಾ ಇದ್ದೀನಿ.
ರುಚಿ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಹೋಳಿಗೆ ಯಾವಾಗಲೂ ಒಂದು ಸ್ವಲ್ಪ ಸ್ವೀಟ್ ಆಗಿದ್ರೇ ಇಷ್ಟಪಡ್ತಾರೆ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಜಾಸ್ತಿಯಾಗಿ ಸೇರಿಸಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದೆರಡು ಏಲಕ್ಕಿನ ಸ್ವಲ್ಪ ಜಜ್ಜಿ ಸೇರಿಸ್ತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ರು ಇಲ್ಲಿ ಏಲಕ್ಕಿ ಬದಲಿಗೆ ಜಾಯಿಕಾಯಿನೂ ಕೂಡ ಸ್ವಲ್ಪ ಪುಡಿ ಮಾಡಿ ಸೇರಿಸ್ತಾರೆ. ನೋಡಿ, ಬೆಲ್ಲ ಅನ್ನೋದು ಪೂರ್ತಿಯಾಗಿ ಕರಗಿದ ಮೇಲೆ ಈ ಥರ ಕನ್ಸಿಸ್ಟೆನ್ಸಿ ರೆಡಿಯಾಗಿದೆ. ತೀರ ತೆಳುವಾಗಿ ಅಲ್ಲದೆ ತೀರ ಗಟ್ಟಿಯಾಗೂ ಅಲ್ಲದೆ ಈ ಥರ ಮೀಡಿಯಮ್ ಆಗಿ ಇದನ್ನು ಕುದಿಸಿ ತಗೊಂಡಿದ್ದೀನಿ. ಸ್ಟವ್ನ ಆಫ್ ಮಾಡಿ ಇದನ್ನು ಬಿಸಿಯಾಗಿರುವಾಗಲೇ ನಾನು ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ ತಗೊಳ್ತಾ ಇದ್ದೀನಿ. ತೀರ ಬಿಸಿಯಾಗಿದ್ದರೆ ಈ ಥರ ನಾವು ಸ್ಪೂನಿಂದ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ, ಒಂದು 4-5 ಸುತ್ತು. ಹೀಗೆ ಮಾಡೋದ್ರಿಂದ ಸ್ವಲ್ಪ ಹೀಟ್ ಕಡಿಮೆ ಆಗಿ ಗ್ರೈಂಡ್ ಮಾಡಬೇಕಾದ್ರೆ ಒಂದೇ ಸತಿಗೆ ಅದು ಸಿಡಿಯೋದಿಲ್ಲ. ಹಾಗಾಗಿ ಈ ಫಸ್ಟ್ ಟೈಮ್ ಗ್ರೈಂಡ್ ಮಾಡಬೇಕಾದ್ರೆ ಇನ್ನೇನು ಸ್ವಲ್ಪ ನೈಸ್ ಆಗಬೇಕು, ಅಷ್ಟರಲ್ಲಿ ಕರೆಂಟ್ ಹೊರಟಾಯಿತು. ಹಾಗಾಗಿ ಈ ಒಂದು ಹೂರಣ ಸ್ವಲ್ಪ ಲೈಟಾಗಿ ತರಿಯಾಗಿ ಗ್ರೈಂಡ್ ಆಗಿದೆ. ನೆಕ್ಸ್ಟ್ ಟೈಮ್ ಗ್ರೈಂಡ್ ಮಾಡಿರೋದು ಪೂರ್ತಿ ನೈಸಾಗಿ ಗ್ರೈಂಡ್ ಆಗಿದೆ. ಹಾಗಾಗಿ ನಾನಿಲ್ಲಿ ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೂರಣ ತರಿಯಾಗಿದ್ರೂ ಕೂಡ ಹೋಳಿಗೆನ ನಾವು ಚೆನ್ನಾಗಿ ಮಾಡ್ಕೊಳ್ಬೋದು, ಸ್ವಲ್ಪ ಕೂಡ ಹರಿಯೋದಿಲ್ಲ. ನೋಡಿ, ಹೂರಣ ಅಂತೂ ಇವಾಗ ರೆಡಿಯಾಗಿದೆ. ತೀರಾ ಗಟ್ಟಿಯೂ ಇಲ್ಲ, ತೀರಾ ಸಾಫ್ಟಾಗೂ ಕೂಡ ಇಲ್ಲ, ಮೀಡಿಯಮ್ ಆಗಿ ಚೆನ್ನಾಗಿ ರೆಡಿಯಾಗಿದೆ. ನಂತರ ಇಲ್ಲಿ ನೆನೆಯಕ್ಕಿಟ್ಟಿರುವಂಥ ಹಿಟ್ಟು ಕೂಡ ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ. ಈ ನೀರಿನಿಂದ ಈ ಹಿಟ್ಟನ್ನು ಇವಾಗ ಸಪ್ರೇಟಾಗಿ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ತಗೊಂಡು ಅರ್ಧ ಗಂಟೆಗಳ ಕಾಲ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ, ಬೆಣ್ಣೆ ರೀತಿಯಲ್ಲಿ ಹಿಟ್ಟು ಸಾಫ್ಟಾಗಿ ರೆಡಿಯಾಗುತ್ತೆ. ನೋಡ್ತಾ ಇದ್ದಿರಲ್ಲ, ಈ ಥರ ಸಾಫ್ಟಾಗಿ ಹಿಟ್ಟು ನೆಂದಿದೆ. ಇವಾಗ ಇದನ್ನು ಮತ್ತೆ ಒಂದ್ಸತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೋಡಿ, ಹಿಟ್ಟು ಚೆನ್ನಾಗಿ ನೆಂದಿದೆ ಅಲ್ವಾ ಅಂತ ಈ ಥರ ನೀವು ಹಿಟ್ಟನ್ನು ಎಳೆದು ನೋಡಿ. ಸ್ವಲ್ಪ ಕೂಡ ಅದು ಕಟ್ ಆಗ್ತಾ ಇಲ್ಲ ಅಂದರೆ ಪರ್ಫೆಕ್ಟಾಗಿ ಹಿಟ್ಟು ಚೆನ್ನಾಗಿ ನೆಂದಿದೆ ಅಂತಲೇ ಅರ್ಥ. ಒಂದು ವೇಳೆ ಕಟ್ ಆಗ್ತಾ ಇದೆ ಅಂದರೆ ಇಲ್ಲಿ ಗೋಧಿ ಹಿಟ್ಟು ಚೆನ್ನಾಗಿಲ್ಲ ಅಂತಲೇ ಅರ್ಥ, ಅಂದರೆ ಗೋಧಿ ಜಿಗಿ ಇಲ್ಲ ಅಂತಲೇ ಅರ್ಥ. ಹಾಗೇನಾದರೂ ಆಗ್ತಾ ಇದ್ದರೆ ಇಲ್ಲಿ ಸ್ವಲ್ಪ ನೀವು ಮೈದಾ ಹಿಟ್ಟನ್ನು ಆ್ಯಡ್ ಮಾಡಿ ಪುನಃ ಹಿಟ್ಟನ್ನು ನಾದ್ಕೊಂಡು ಸ್ವಲ್ಪ ಹೊತ್ತು ನೆನೆಸಿ ತಗೊಳ್ಳಿ. ಇಲ್ಲಿ ಹೂರಣದ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಈ ಹಿಟ್ಟನ್ನು ನಾನಿಲ್ಲಿ ಸ್ವಲ್ಪ ನೀರು ಚಿಮುಕಿಸಿ ಮತ್ತೆ ಒಂದು ಸ್ವಲ್ಪ ಸಾಫ್ಟಾಗಿ ಇದನ್ನು ನಾದ್ಕೊಂಡಿದ್ದೀನಿ. ಯಾವಾಗಲೂ ಹೋಳಿಗೆ ಮಾಡಬೇಕಾದ್ರೆ ಅಷ್ಟೇ ಹೂರಣದ ಕನ್ಸಿಸ್ಟೆನ್ಸಿ ಹಾಗೆಯೇ ನಾದಿರ್ತಕ್ಕಂಥ ಹಿಟ್ಟಿನ ಕನ್ಸಿಸ್ಟೆನ್ಸಿ ಎರಡೂ ಕೂಡ ಒಂದೇ ಆಗಿರಬೇಕು. ಈ ಒಂದು ಸಣ್ಣ ಟಿಪ್ಪನ್ನು ನಾವು ಫಾಲೋ ಮಾಡೋದ್ರಿಂದ ಹೋಳಿಗೆ ಸುತ್ತಲೂ ಕೂಡ ಅನ್ನೋದು ಬರದೇ ಇರೋ ರೀತಿಯಲ್ಲಿ ಹೋಳಿಗೆನ ರೆಡಿ ಮಾಡ್ಕೊಳ್ಬಹುದು. ಹೋಳಿಗೆ ಲಟ್ಟಿಸೋದಕ್ಕೆ ಇಲ್ಲಿ ನಾನು ಈ ಥರ ತಗಡನ ತೊಗೊಂಡಿದ್ದೀನಿ. ಮಾಮೂಲಾಗಿ ನಾವು ಯಾವಾಗಲೇ ಹೋಳಿಗೆ ಮಾಡಲಿ ಇದರಲ್ಲೇ ಲಟ್ಟಿಸೋದು. ಹೋಳಿಗೆ ಅಷ್ಟೇ ಅಲ್ಲ, ದಪಾಟಿ, ಚಪಾತಿ, ಇನ್ನಿತರ ಹೋಳಿಗೆನೂ ಕೂಡ ಇದರ ಮೇಲೆ ಆರಾಮಾಗಿ ಲಟ್ಟಿಸಿ ತಗೊಳ್ಬೋದು. ಇದು ರೀಯೂಸೇಬಲ್ಲು, ವರ್ಷಾನುಗಟ್ಟಲೆ ನಾವು ಇದನ್ನು ಯೂಸ್ ಮಾಡ್ಬೋದು. ಇದು ಪಾತ್ರೆ ಅಂಗಡಿಲೂ ಕೂಡ ಸಿಗುತ್ತೆ, ಇಲ್ಲಾಂದರೆ ಆನ್ಲೈನಲ್ಲೂ ಹೋಳಿಗೆ ಶೀಟ್ ಅಂತ ಸರ್ಚ್ ಮಾಡಿದ್ರೂ ಕೂಡ ಸಿಗುತ್ತೆ. ಇವಾಗ ಈ ತಗಡಾಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಥರ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡೋದ್ರಿಂದ ಹೋಳಿಗೆ ಈಸಿಯಾಗಿ ತಗಡದಿಂದ ಬಂದ್ಬಿಡುತ್ತೆ. ಇನ್ನು ನಾದಿರ್ತಕ್ಕಂಥ ಹಿಟ್ಟಿನಿಂದ ಸ್ವಲ್ಪ ಚಿಕ್ಕದಾಗಿ ನಾನಿಲ್ಲಿ ಉಳ್ಳೆನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸರಿಸುಮಾರಾಗಿ 2ರಷ್ಟು ಆಗುವಷ್ಟು ಹೂರಣನ ತಗೊಂಡಿದ್ದೀನಿ. ಅಂದರೆ ಹಿಟ್ಟಿನ ಉಳ್ಳೆಗಿಂತ 2ರಷ್ಟು ಆಗುವಷ್ಟು ಹೂರಣನ ತಗೊಂಡಿದ್ದೀನಿ. ಇಷ್ಟಿದ್ರೆ ಸಾಕು, ಹೋಳಿಗೆ ಪರ್ಫೆಕ್ಟಾಗಿ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಈ ಉಳ್ಳೆನ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ಈ ಥರ ನಾನು ಕೈಯಿನಿಂದ ಒಂದಷ್ಟು ಅಗಲಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದ್ರ ಮಧ್ಯದಲ್ಲಿ ಈ ಹೂರಣದ ಫಿಲ್ಲಿಂಗನ್ನು ಇಟ್ಟು ಚೆನ್ನಾಗಿ ಇದನ್ನು ಕವರ್ ಅಪ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಬೆರಳಿಂದ ಹೂರಣನ ನಾವು ಪ್ರೆಸ್ ಮಾಡ್ತಾ ಇನ್ನೊಂದು ಬದಿಯಿಂದ ಈ ಹಿಟ್ಟನ್ನು ನಾವು ಮೇಲ್ಗಡೆ ತೊಗೊಂಡು ಬರಬೇಕು. ಈ ಥರ ಉಳ್ಳೆ ಮಾಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ ಹೋಳಿಗೆ ಮಾಡೋದಕ್ಕೆ. ಈ ಥರ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಬಂದಿರತಕ್ಕಂಥ ಹಿಟ್ಟನ್ನು ಸ್ವಲ್ಪ ತೆಕ್ಕೊಂಡು ಇನ್ನು ಉಳಿದಂಥ ಸ್ವಲ್ಪ ಹಿಟ್ಟನ್ನು ಅಲ್ಲಿ ಅಟ್ಯಾಚ್ ಮಾಡಿ ಈ ಥರ ಕೈಯಿಂದ ಸ್ವಲ್ಪ ಫ್ಲ್ಯಾಟಾಗಿ ಮಾಡಿಕೊಂಡು ನಂತರ ಈ ತಗಡಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನೋಡಿ, ಈ ಥರ ಉಳ್ಳೆನ ಕೈಯಿಂದನೇ ಒಂದಷ್ಟು ಅಗಲಕ್ಕೆ ನಾನಿಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಹೂರಣ ಅನ್ನೋದು ಚೆನ್ನಾಗಿ ಎಲ್ಲ ಬದಿಯಲ್ಲೂ ಕೂಡ ಸಮನಾಗಿ ಹರಡುತ್ತೆ. ಈ ಥರ ಸ್ವಲ್ಪ ನಾವು ಕೈಯಿಂದ ಸ್ವಲ್ಪ ಫ್ಲ್ಯಾಟಾಗಿ ಮಾಡಿಕೊಂಡು ನಂತರ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಇದನ್ನು ಉಲ್ಟಾ ತಿರುವು ಹಾಕಿ ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಹಗುರವಾಗಿ ಇದನ್ನು ತೀಡ್ತಾ ಹೋಗಬೇಕು. ದಂಡಿಯಾಗಿ ಇದನ್ನು ತೀಡ್ತಾ ಹೋಗಬೇಕು. ಸುತ್ತಲೂ ಕೂಡ ಈ ತಗಡನ ನಾವು ಈಸಿಯಾಗಿ ಸರಿಸ್ತಾ ಇದನ್ನು ಹಗುರವಾಗಿ ತೀಡ್ತಾ ಹೋಗಬೇಕಷ್ಟೇ. ತುಂಬಾ ಈಸಿಯಾಗಿ ಲಟ್ಟಿಸ್ಬೋದು. ಹಿಟ್ಟು ಚೆನ್ನಾಗಿ ನೆಂದರೆ ಸಾಕು, ಹೋಳಿಗೆನ ನಾವು ಆರಾಮಾಗಿ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಇದನ್ನು ಲಟ್ಟಿಸಿ ತಗೊಳ್ಬೋದು. ಸ್ವಲ್ಪ ಹೂರಣ ತರಿಯಾಗಿದ್ರೂ ಕೂಡ ಎಲ್ಲೂ ಕೂಡ ಹೋಳಿಗೆ ಅನ್ನೋಂಥದ್ದು ಹರಿತಾ ಇಲ್ಲ, ಅಷ್ಟು ಚೆನ್ನಾಗಿ ಹಿಟ್ಟು ನೆಂದಿದೆ. ನೋಡಿ, ಇವಾಗ ಒಂದಷ್ಟು ಅಗಲಕ್ಕೆ ನಾನಿಲ್ಲಿ ಹೋಳಿಗೆನ ಲಟ್ಟಿಸಿದ್ದಾಗಿದೆ.
ನೋಡ್ತಾ ಇದ್ದೀರಲ್ಲ, ಹೋಳಿಗೆ ಸುತ್ತಲೂ ಕೂಡ ಎಲ್ಲೂ ಅಂಚು ಬರದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಹೂರ್ಣ ಅನ್ನೋದು ಫಿಲ್ ಆಗಿ ಹೋಳಿಗೆ ರೆಡಿ ಆಗಿದೆ. ಈ ಕಡೆ ಹೆಂಚು ಕೂಡ ನಾನು ಕಾಯಕ್ಕಿಟ್ಟಿದ್ದೆ. ನೋಡಿ, ಈಸಿಯಾಗಿ ನಾವು ತಗಡದಿಂದ ಹೋಳಿಗೆಯನ್ನ ಈ ತರ ಬಿಡಿಸಿ ಹಾಕೊಳ್ಬಹುದು. ಇಲ್ಲಿ ನಾನು ತವಾಗೆ ಒಂದ್ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಕಾಯಕ್ಕಿಟ್ಟಿದ್ದೆ. ಅಂದ್ರೆ ಫಸ್ಟ್ ಹೋಳಿಗೆ ಮಾಡಬೇಕಾದ್ರೆ ತವಾಗೆ ಒಂದ್ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡೋದ್ರಿಂದ ಹೋಳಿಗೆ ಅನ್ನೋದು ತವಾಗೆ ಕಚ್ಕೊಳ್ದೆ ಚೆನ್ನಾಗಿ ಬರುತ್ತೆ. ಹೋಳಿಗೆ ಒಂದು ಸ್ವಲ್ಪ ಉಬ್ಬಿ ಬರ್ತಾ ಇದೆ, ಹಾಗೆಯೇ ಮೇಲ್ಭಾಗ ಚೆನ್ನಾಗಿ ಬೆಂದಿದೆ ಅಂದಾಗ ಈ ಥರ ಸುತ್ತಲೂ ಕೂಡ ಫಸ್ಟಿಗೆ ನಾವು ಬಿಡಿಸ್ಕೊಂಡು ನಂತರ ಹೋಳಿಗೆನ ತಿರುವು ಹಾಕಬೇಕಾಗುತ್ತೆ. ನೋಡ್ತಾ ಇದ್ರೆ ಹೋಳಿಗೆ ಯಾವ ಥರ ಕೆಂಪಿಗೆ ಚೆನ್ನಾಗಿ ಬೆಂದಿದೆ ಅಂತ. ಹೋಳಿಗೆ ಸುತ್ತಲೂ ಕೂಡ ಒಂದು ಸ್ವಲ್ಪ ಎಣ್ಣೆನ ಬಿಡೋದ್ರಿಂದ ಹೋಳಿಗೆ ಚೆನ್ನಾಗಿ ಕೆಂಪಿಗೆ ಬೇಯುತ್ತೆ, ಹಾಗೆಯೇ ಸಾಫ್ಟ್ ಆಗೋ ಕೂಡ ಹೋಳಿಗೆ ರೆಡಿ ಆಗುತ್ತೆ. ಮೀಡಿಯಂ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿ ಇಟ್ಟು ಎರಡೂ ಬದಿಗೂ ನಾನಿಲ್ಲಿ ಚೆನ್ನಾಗಿ ಹೋಳಿಗೆನ ಬೇಯಿಸ್ಕೊಂಡಿದ್ದಾಗಿದೆ. ನೋಡ್ತಾ ಇದ್ದೀರಲ್ಲ ಹೋಳಿಗೆ ಯಾವ ಥರ ಕೆಂಪಿಗೆ ಚೆನ್ನಾಗಿ ಬೆಂದಿದೆ ಅಂತ. ಇದರ ಸ್ವಲ್ಪ ನೀವು ಹೋಳಿಗೆನ ಕೆಂಪಿಗೆ ಬೇಯಿಸ್ಕೊಳ್ಳಿ, ಟೇಸ್ಟು ಅದ್ಭುತವಾಗಿರುತ್ತೆ. ಈ ಥರ ಬೇಯಿಸ್ಬಿಟ್ಟು ನೀವು ಬಿಸಿ ಬಿಸಿ ಆಗಿರುವಾಗಲೇ ಕೊಟ್ಟರೆ ಸಾಕು, ಒಬ್ಬರೇ ಒಂದು 4 ಹೋಳಿಗೆನ ಊಟ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಹೋಳಿಗೆ ಮಾತ್ರ ಸಾಫ್ಟಾಗಿ. ನೋಡಿ, ಹೂರ್ಣ ಅನ್ನೋದು ಯಾವ ಥರ ಫಿಲ್ ಆಗಿದೆ ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಮೇಲ್ಭಾಗ ಅನ್ನೋದು ತೆಳುವಾಗಿ ಪದ್ರ ಆಗಿರ್ತಕ್ಕಂತಹ ಪರ್ಫೆಕ್ಟ್ ಹೂರ್ಣದ ಫಿಲ್ಲಿಂಗ್ ಆಗಿರ್ತಕ್ಕಂಥ ಹೋಳಿಗೆ ರೆಡಿಯಾಗಿದೆ. ಮತ್ತು ಅಷ್ಟೇ ಸಾಫ್ಟ್ ಆಗು ಕೂಡ ಇದೆ. ಗೋಧಿ ಹಿಟ್ಟಿನಲ್ಲಿ ನೀವು ಹೋಳಿಗೆನ ಮಾಡಿಕೊಂಡ್ರೆ ಇಡೀ ದಿನ ಯಾಕೆ 3 ರಿಂದ 4 ದಿನ ಇಟ್ಟರು ಕೂಡ ಹೋಳಿಗೆ ಸಾಫ್ಟಾಗಿ ಇರುತ್ತೆ. ಮತ್ತು ಹೋಳಿಗೆ ಕೆಡೋದಿಲ್ಲ ನಾವು ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ. ಮಾವಿನಕಾಯಿ ಸೀಸನ್ ಅಂತೂ ಬಂದಾಗಿದೆ. ಮಾವಿನಕಾಯಿ ಶೀಕರಣೆ ಜೊತೆಗೆ ಈ ಥರ ನೀವು ಹೋಳಿಗೆ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಅದ್ಭುತವಾಗಿರುತ್ತೆ ರುಚಿ ಮಾತ್ರ. ಇಲ್ಲಿ ನಾನು ಇನ್ನೊಂದು ಹೋಳಿಗೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಹಿಟ್ಟಿನ ಉಳ್ಳೆಗಿಂತ 2ರಷ್ಟಾಗುವಷ್ಟು ಹೂರಣನ ತಗೊಂಡು ಈ ಥರ ಇದನ್ನು ಚೆನ್ನಾಗಿ ಫಿಲ್ ಮಾಡ್ತಾ ಇದ್ದೀನಿ. ಒಂದು ಕೈಯಿಂದ ಹೂರಣನ ನಾವು ಪ್ರೆಸ್ ಮಾಡ್ತಾ ಇನ್ನೊಂದು ಬದಿಯಿಂದ ಈ ಕಣ್ಕನ ನಾವು ಮೇಲ್ಗಡೆ ತೊಗೊಂಡು ಬರಬೇಕಾಗುತ್ತೆ. ನೋಡಿ, ಈ ಥರ ಉಳ್ಳೆನ ರೆಡಿ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿರತಕ್ಕಂಥ ಹಿಟ್ಟನ್ನು ತೆಕ್ಕೊಂಡು ಇನ್ನುಳಿದಂಥ ಹಿಟ್ಟನ್ನು ಅಲ್ಲಿಯೇ ಅಟ್ಯಾಚ್ ಮಾಡಿ ಈ ಥರ ಕೈನಿಂದ ಒಂದು ಸ್ವಲ್ಪ ಅಗಲಕ್ಕೆ ತಟ್ಟಿ ತಗೊಳ್ಬೇಕಾಗುತ್ತೆ. ಈ ಅಟ್ಯಾಚ್ ಮಾಡಿದಂತಹ ಉಳ್ಳೆನ ನಾವು ಕೆಳಭಾಗಕ್ಕೆ ಬರೋ ಥರ ಇದನ್ನು ತಿರುವು ಹಾಕಿ ಹೋಳಿಗೆನ ಲಟ್ಟಿಸ್ಬೇಕಾಗುತ್ತೆ. ನೋಡಿ, ಈ ಥರ ಕೈನಿಂದ ಒಂದು ಸ್ವಲ್ಪ ಅಗಲಕ್ಕೆ ಮಾಡಿಕೊಂಡು ಎಣ್ಣೆನ ಅಪ್ಲೈ ಮಾಡಿ ಅದನ್ನು ಉಲ್ಟಾ ತಿರುವು ಹಾಕಿ ಇದನ್ನು ಲಟ್ಟಿಸ್ತಾ ಇದ್ದೀನಿ. ನಮ್ಮ ಅತ್ತೆ ಹೇಳಿರುವಂಥ ಈ ಟಿಪ್ನಿಂದನೇ ನಾನು ಹೋಳಿಗೆನ ಚೆನ್ನಾಗಿ ಮಾಡೋದನ್ನು ಕಲ್ತಿದ್ದೀನಿ. ಏನಪ್ಪ ಅಂದರೆ ಹೂರಣದ ಕನ್ಸಿಸ್ಟೆನ್ಸಿ ಹಾಗೆಯೇ ಹಿಟ್ಟಿನ ಕನ್ಸಿಸ್ಟೆನ್ಸಿ ಎರಡೂ ಕೂಡ ಮೆದುವಾಗಿದ್ದರೆ ಸಮನಾಗಿದ್ದರೆ ಹೋಳಿಗೆ ಸ್ವಲ್ಪ ಕೂಡ ಅಂಚು ಬರದೇ ಇರೋ ರೀತಿಯಲ್ಲಿ ಹಾಗೆಯೇ ಸಾಫ್ಟಾಗಿ ಹೋಳಿಗೆನ ರೆಡಿ ಮಾಡ್ಕೊಳ್ಬೋದು ಅಂತ. ಮತ್ತು ತೀರಾ ಗಟ್ಟಿಯಾಗೂ ಕೂಡ ನಾವು ಹಿಟ್ಟು ಮತ್ತು ಹೂರಣನ ರೆಡಿ ಮಾಡ್ಕೊಳ್ಬಾರ್ದು. ಸ್ವಲ್ಪ ಮೆದುವಾಗಿಯೇ ಸಾಫ್ಟಾಗಿಯೇ ರೆಡಿ ಮಾಡ್ಕೊಳ್ಬೇಕು. ಯಾವ ಥರ ನಾವು ಗೋಧಿ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಳ್ತೀವೋ ಅಷ್ಟೇ ಮೃದುವಾಗಿರ್ತಕ್ಕಂಥ ಹೋಳಿಗೆನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಇದನ್ನು ಕೂಡ ಲಟ್ಸಿದ್ದಾಗಿದೆ. ಸ್ವಲ್ಪ ಕೂಡ ಅಂಚು ಬಂದೇ ಇಲ್ಲ. ಪರ್ಫೆಕ್ಟಾಗಿ ಹೂರಣ ಅನ್ನೋದು ಸಮನಾಗಿ ಸ್ಪ್ರೆಡ್ ಆಗಿದೆ. ಇವಾಗ ಇದನ್ನು ಕೂಡ ತವಾ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಹೋಳಿಗೆ ಮೇಲ್ಭಾಗ ಚೆನ್ನಾಗಿ ಬೆಂದಿದೆ, ಹಾಗೆಯೇ ಈ ಥರ ಉಬ್ಬಿ ಬರ್ತಾ ಇದೆ ಅಂದರೆ ಈ ಥರ ಸುತ್ತಲೂ ಕೂಡ ಹೋಳಿಗೆನ ಫಸ್ಟ್ ಬಿಡಿಸ್ಕೊಂಡು ನಂತರ ಇದನ್ನು ತಿರುವು ಹಾಕಿ ಇನ್ನೊಂದು ಬದಿಗೂ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೋಳಿಗೆನ ನಾವು ತಿರುವಿ ಬೇಯಿಸ್ಕೊಳ್ಬಾರ್ದು. ಎರಡೂ ಬದಿಗೂ ಒಂದೊಂದು ಸತಿ ಹಾಗೆ ಈ ಥರ ಸ್ವಲ್ಪ ಕೆಂಪಿಗೆ ಹೋಳಿಗೆನ ಬೇಯಿಸ್ಕೊಂಡ್ರೆ ಸಾಕು. ತೀರಾ ನಾವು ತಿರುವಿ ಬೇಯಿಸ್ಕೊಳಕ್ಕೆ ಹೋದರೆ ಹೋಳಿಗೆ ಗಟ್ಟಿ ಆಗಿಬಿಡುತ್ತೆ, ಸಾಫ್ಟಾಗಿ ಬರೋದಿಲ್ಲ. ಹೋಳಿಗೆ ಬೇಯೋದಕ್ಕೆ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, ಬೇಗನೆ ಹೋಳಿಗೆ ಬೆಂದುಬಿಡುತ್ತೆ. ನೋಡಿ, ಇವಾಗ ಈ ಒಂದು ಹೋಳಿಗೆನೂ ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದಾಗಿದೆ. ಪ್ರತಿಯೊಂದು ಹೋಳಿಗೆನೂ ಕೂಡ ಇಷ್ಟೇ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇದೇ ರೀತಿ ಎಲ್ಲ ಹೋಳಿಗೆನೂ ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದಾಗಿದೆ. ಈ ಹೋಳಿಗೆನ ನಾನು ಮಾವಿನಕಾಯಿ ಶೀಕರಣೆ ಜೊತೆಗೆ ಸರ್ವ್ ಮಾಡಿದ್ದೀನಿ. ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮಾವಿನಕಾಯಿ ಶೀಕರಣೆ ಈ ಥರ ಬಿಸಿ ಬಿಸಿ ಆಗಿರ್ತಕ್ಕಂಥ ಹೋಳಿಗೆ. ನೋಡಿ, ಹೋಳಿಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಮುಷ್ಟಿಯಷ್ಟು ಮೃದುವಾಗಿರ್ತಕ್ಕಂಥ ಕಡಲೆಬೇಳೆ ಹೋಳಿಗೆ ಇಲ್ಲಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಹೂರಣ ಯಾವ ಥರ ಫಿಲ್ ಆಗಿದೆ ಅಂತ. ಹಾಗೆಯೇ 2 ಪದರಿನ ಹಾಗೆ ಹೋಳಿಗೆ ಎಷ್ಟು ಚೆನ್ನಾಗಿ ಮೃದುವಾಗಿ ರೆಡಿಯಾಗಿದೆ ಅಂತ ನೀವೇ ನೋಡ್ಬೋದು. ಬಿಸಿ ಇರುವಾಗ ತುಪ್ಪ ಸವರಿ ಹೋಳಿಗೆನ ತಿನ್ಬೋದು. ಇಲ್ಲ ಅಂದರೆ ಈ ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿ ಶೀಕರಣೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ ಈ ಒಂದು ರುಚಿನೂ ಕೂಡ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ಹೋಳಿಗೆ ರೆಸಿಪಿ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.